ಸ್ನೇಹಿತರೆ, ರನ್ನನ ಗದಾಯುದ್ಧದ ಇರಿಯಂ ಬೀಳ್ತನಂ ಅನ್ನುವಂಥ ಕಾವ್ಯಭಾಗದ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅಡಿಯಂ, ಕಿರುತೊಡೆಯಂ, ಪೆರತೊಡೆಯಂ, ಪೋರ ಆರನನ್, ಉಡಿಯರ್, ಉರಂ, ಮುಡುಪು, ಬೆನ್ನಂ, ಕೊರಲಂ, ನಡುನೆತ್ತಿಯನ್, ಒತ್ತಿ, ಪೊಯ್ದರ್, ಓರ್ವರ್, ಈರ್ವರ್. ಅಡಿಯಂ, ಕಿರುತೊಡೆಯಂ. ಅಡಿ ಅಂದರೆ ಪಾದ ಅಥವಾ ಹೆಜ್ಜೆ ಅಂತ ಹೇಳ್ತೀವಿ. ಕಿರುತೊಡೆಯಂ ಅಂದ್ರೆ ತೊಡೆ ಭಾಗ, ಕಣಕಾಲು ಅಂತ ಹೇಳ್ತೀವಿ. ತೊಡೆ ಭಾಗಕ್ಕಿಂತ ಮೊದಲು ಬರುವಂಥ ಒಂದು ಕಾಲು ಅಂತ, ಹೌದಾ. ಪೆರತೊಡೆಯಂ, ಪೆರತೊಡೆ ಹಿರಿದಾದಂಥ ತೊಡೆ ಭಾಗ ಅಂತ ಹೇಳ್ತೀವಿ. ಪೊರ ಆರನ್, ಉಡಿಯರ್, ಇವು ಯಾವಕ್ಕೂ ಹೊಡಿಲಿಲ್ಲ. ಪಾದಕ್ಕಾಗಲಿ ತೊಡೆಗಳಿಗಾಗಲಿ ಗದಾಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಹೊಡಿಲಿಲ್ಲ. ಬದಲಾಗಿ ಉರಂ, ಉರಂ ಅಂದರೆ ಎದೆ ಅಂತ. ಮುಡುಪಂ, ಮುಡುಪಂ ಅಂದರೆ ಭುಜ ಅಂತ ಅರ್ಥ. ಬೆನ್ನಂ, ಕೊರಲಂ, ನಡುನೆತ್ತಿಯನ್, ಒತ್ತಿ ಪೊಯ್ದರ್, ಓರ್ವರ್, ಈರ್ವರ್. ಏನಂದರೆ ಭೀಮ ಮತ್ತು ದುರ್ಯೋಧನ ಪರಸ್ಪರ ಕಾದಾಟ ಮಾಡುವಂಥ ಸಂದರ್ಭದಲ್ಲಿ ಪಾದ, ಕಣಕಾಲು ಅಥವಾ ತೊಡೆಗಳಿಗೆ ಹೊಡಿತಾ ಇಲ್ಲ. ಬದಲಾಗಿ ಎದೆಗೆ, ಭುಜಕ್ಕೆ ಅಥವಾ ಹೆಗಲಿಗೆ ಅಂತ ಹೇಳ್ತೀವಿ, ಬೆನ್ನಿಗೆ, ಕೊರಲಂ ಅಂದರೆ ಕೊರಳಿಗೆ, ಹಾಗೆ ನಡುನೆತ್ತಿಗೆ ಏನು ಅಂದರೆ ಗದೆಗಳನ್ನು ಬೀಸಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಡೆದಾಡ್ತಾ ಇದ್ದಾರೆ. ಒಬ್ಬರಿಗೆ ಒಬ್ಬರು ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣಿಸುವಂಥದ್ದು. ಮುಂದಿನ ಪದ್ಯ. ಕರಿಯಂ, ನುಂಗಿ, ಕಳಿಂಗನಂ, ನೊಡೆದ, ದರ್ಪಕ್ಕೆ, ವಂದಗೋಳ್, ಮತ್ಸ ಸಹೋದರರಂ, ಕೋಪದೆ, ತಿಂದುದರ್ಕೆ, ಎರಡುಗೋಳ್, ದುಶ್ಯಾಸನನ, ಉರಸ್ಥಲ ಕ್ಷರತ, ಅಸ್ರಾಂಬುವಂ, ಅರ್ದುಪಿರ್ದು, ಮುಳಿಸಿಂಘಂ, ಮೂರಗೋಳ್ ಎಂದು, ಮಚ್ಚರದಿಂ, ಓವದೆ, ಪೊಯ್ದು, ಎತ್ತಿ, ಗದೆಯಂ, ದುರ್ಯೋಧನಂ, ಭೀಮನಂ. ಈ ಪರಸ್ಪರ ಗದಾಯುದ್ಧದ ಕಾದಾಟದ ಸಂದರ್ಭದಲ್ಲೇನು ಅಂತಂದರೆ ಭೀಮನ ಮೇಲೆ ಪ್ರಹಾರ ಮಾಡ್ತಾ ಇದ್ದಾನೆ ದುರ್ಯೋಧನ. ಹೇಗೆ ಅಂತಂದರೆ ಒಂದೊಂದು ಹೊಡೆತಗಳನ್ನು ಏನು ಅಂದರೆ ನೆನೆಸ್ಕೊಂಡು ಅಂದರೆ ಹಿಂದೆ ನಡೆದಂಥ ಘಟನೆಗಳಿಗೆ ಹೋಲಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ, ಒಂದೊಂದು ಪೆಟ್ಟುಗಳನ್ನು ಕೊಡ್ತಾ ಇದ್ದಾನೆ. ಮೊದಲನೇದು ಹೇಳ್ತಾನೆ ಏನು ಅಂತಂದರೆ ಕಳಿಂಗರಾಜನ ಆನೆಗಳ ಹಿಂಡನ್ನೆಲ್ಲ ಸಂಹರಿಸಿದ್ದಕ್ಕೆ. ಕರಿಯಂ ನುಂಗಿ, ಕರಿ ಅಂದರೆ ಆನೆಗಳು ಅಂತ. ಕರಿಯಂ ನುಂಗಿ ಕಳಿಂಗನಂ ನೋಡ್ದ ದರ್ಪಕ್ಕೆ, ವಂದಗೋಳ್, ಹೌದಾ. ಕಳಿಂಗರಾಜನ ಆನೆಯ ಹಿಂಡನ್ನು ಸಂಹರಿಸಿದಂಥ ಮತ್ತು ಕಳಿಂಗರಾಜನ ಕೊಂದಂಥ ಅಪರಾಧಕ್ಕೇನು ಅಂದರೆ ಒಂದು ಏಟು ಅಂತ ಹೇಳಿ ಒಂದೊಂದೇ ಏಟುಗಳನ್ನು ಎಣಿಸಿ ಏನು ಮಾಡ್ತಾ ಇದ್ದಾನಂದರೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಮುಂದುವರೆದು ಹೇಳ್ತಾನೆ, ಮತ್ಸ ಸಹೋದರರಂ, ಕೋಪದೆ, ತಿಂದುದರ್ಕೆ. ಎರಡನೇ ಏಟು ಎದಕ್ಕೆ ಅಂದ್ರೆ ನನ್ನ ತಮ್ಮಂದಿರನ್ನೆಲ್ಲ ತಿಂದುದಕ್ಕೆ ಅಂದರೆ ಅವ್ರನ್ನೆಲ್ಲ ಕೊಂದದ್ದಕ್ಕೆ ಅಂತ, ತನ್ನ ಸಹೋದರರನ್ನು, ಹೌದಾ. ದುಶ್ಯಾಸನ ಸಹಿತಾಗಿ ಎಲ್ಲ ಸಹೋದರರನ್ನು ಕೊಂದದ್ದಕ್ಕೆ ಎರಡನೇ ಏಟು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಮೂರನೆಯದು ದುಶ್ಯಾಸನನ ಉರಸ್ಥಳಕ್ಷರತ, ಅಸ್ರಾಂಬುವಂ, ಅರ್ದುಪಿರ್ದು, ಮುಳಿಸಿಂಗಂ, ಮೂರ್ಗೋಳ್. ಮೂರನೇ ಏಟು ಎದಕ್ಕೆ ಅಂತಂದ್ರೆ ನನ್ನ ಪ್ರೀತಿಯ ತಮ್ಮನಾದಂಥ, ಹೌದಾ, ದುರ್ಯೋಧನನ ಪ್ರೀತಿಯ ತಮ್ಮನಾದಂಥ ದುಶ್ಯಾಸನ
ಉರಸ್ತ್ರಕ್ಷರತ ಅಸ್ರಾಂಬು. ಏನು ಅಂತಂದರೆ ಅವನ ಎದೆಯಿಂದ ಆ ನೆತ್ತರು ಪುಟಿ ಹಾಗೆ ಏನು ಅಂದರೆ ಆರ್ಭಟಿಸುತ್ತಾ ಏನು ಮಾಡಿದ್ರಿ ಅಂತಂದ್ರೆ ಆತನನ್ನು ಕೊಂದು ಹಾಕಿದ್ರಿ. ಅದಕ್ಕೋಸ್ಕರ ಏನು ಅಂದರೆ ಮೂರನೇ ಏಟು ಅಂತ ಹೇಳಿ ಮಚ್ಚರದಿಂ ಅಂದರೆ ಮತ್ಸರದಿಂದ ಏನು ಮಾಡ್ತಾ ಇದ್ದಾನೆ ಅಂದರೆ ಆ ಗದೆಯನ್ನು ಎತ್ತಿ ದುರ್ಯೋಧನ ಭೀಮನನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಹೊಡಿತಾ ಇರುವಂಥದ್ದು ಅಂತ. ಹೀಗೆ ದುರ್ಯೋಧನ ಹಿಂದಿನ ಘಟನೆಗಳನ್ನು ಮೆಲುಕು ಹಾಕ್ತಾ ಆ ಘಟನೆಗಳಿಗೆ ಅನುಗುಣವಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದೊಂದು ಪೆಟ್ಟನ್ನು ಹಾಕ್ತಾಯಿದ್ದೆ. ಎಂದು ಮುಟ್ಟಿ ಮುದಲಿಸೆ ಅಂದರೆ ಪ್ರತಿಯೊಂದು ಏಟನ್ನು ಕೊಡುವಾಗ ಅವನ್ನ ಮೊದಲಿಸಿ ಅವನು ಮಾಡಿದಂಥ ತಪ್ಪುಗಳಿಗೆ ತಿಳಿ ಹೇಳ್ತಾ ಅವುಗಳನ್ನು ತೋರಿಸ್ಕೊಡ್ತಾ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ದುರ್ಯೋಧನ ಭೀಮನಿಗೆ ಗದೆಯಿಂದ ಏಟನ್ನು ಹಾಕ್ತಾ ಇದ್ದಾನೆ. ಮುಂದಿನ ಪದ್ಯ. ಇದು ಲಾಕ್ಷಾಗೇಹದಾಹಕ್ಕೆ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ, ಇದು ಕೃತಕ ಅಲೋಕನ ಭ್ರಾಂತಿಗೆ ಎಂದು ಓವದೆ ಪೊಯ್ದು ತೋಳ್ಗಳಂ ಅಗಲ್ದುರಂ ಕೆನ್ನೆಯಂ ನೆತ್ತಿಯಂ ಕೋಪದಳ್ ಐದು ದುರನಯಕ್ಕೆ ಐದೆಡೆಯಂ ಗದಾದಂಡದಿಂ ಭೀಮಸೇನಂ. ಬೇರೆ ಬೇರೆ 3 ಕಾರಣಗಳನ್ನು ಹೇಳಿ ದುರ್ಯೋಧನ ಭೀಮನ ಮೇಲೆ ಪ್ರಹಾರ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಭೀಮನು ಸಹ ಏನು ಅಂದ್ರೆ ದುರ್ಯೋಧನ ತಮಗೆ ಮಾಡಿದಂಥ ಅನ್ಯಾಯದ ಕಾರಣಗಳನ್ನು ಮುಂದಿಟ್ಟು ಪ್ರತಿಯಾಗಿ ಅವನಿಗೆ ಏನು ಅಂದ್ರೆ ಪ್ರಹಾರವನ್ನು ಮಾಡ್ತಾ ಇದ್ದಾನೆ. ಮೊದಲನೇ ಏಟನ್ನು ಕೊಡ್ತಾ ಇದ್ದಾನೆ. ಯಾವ ಕಾರಣಕ್ಕೆ ಅಂದರೆ ಲಾಕ್ಷಾಗೇಹ ದಾಹಕ್ಕಿದು. ಹೌದಾ, ಲಾಕ್ಷಾಗೇಹ ದಾಹಕ್ಕೆ ಅಂತಂದ್ರೆ ಅರಗಿನ ಮನೆಯನ್ನು ನಿರ್ಮಿಸಿದ್ದ ದುರ್ಯೋಧನ. ಅಲ್ಲಿ ಪಾಂಡವರನ್ನ ಇರಿಸೋ ಹಾಗೆ ವ್ಯವಸ್ಥೆ ಮಾಡಿ ಕೊನೆಗೆ ಆ ಅರಗಿನ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ. ಆದರೆ ಹೇಗೋ ಪಾಂಡವರು ಪಾರಾಗಿ ಬರ್ತಾರೆ. ಅದಕ್ಕೆ ಆ ಅರಗಿ ಮನೆಗೆ ಬೆಂಕಿ ಹಚ್ಚಿ ಏನು ಅಂದ್ರೆ ಅಲ್ಲಿ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟೆಲ್ಲ ಅದಕ್ಕೆ ಒಂದು ಏಟು ಅಂತ ಹೇಳಿ ದುರ್ಯೋಧನನಿಗೆ ಹೊಡಿತಾ ಇದ್ದಾನೆ ಭೀಮ. ವಿಷ ಅನ್ನವನ್ ಇಕ್ಕಿದಕ್ಕೆ ಇದು ಅಂತ. ಎರಡನೇದ್ದೇನು ಅಂದರೆ ವಿಷದ ಅನ್ನವನ್ನು ಇಕ್ಕಿದ್ದಕ್ಕೋಸ್ಕರ ಬಾಲ್ಯದಿಂದಲೇ ದುರ್ಯೋಧನ ಮತ್ತು ಭೀಮನ ನಡುವೆ ವೈರತ್ವ ಇತ್ತು. ಬಾಲ್ಯದಲ್ಲಿಯೇ ನೀರಲ್ಲಿ ಮುಳುಗಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ ದುರ್ಯೋಧನ ಭೀಮನನ್ನು. ಅನ್ನದಲ್ಲಿ ವಿಷ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗಾಗೇನು ಅಂದರೆ ಆ ಎಲ್ಲ ಕಾರಣಗಳಿಗೋಸ್ಕರ ಏನು ಅಂದರೆ ಮತ್ತೊಂದು ಏಟು ಅಂತ ಭೀಮ ದುರ್ಯೋಧನನ ಹೊಡಿತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಾಡಜೂದಿಂಗೆ, ಇದು ನಾಡಜೂದಿಂಗೆ ಅಂದರೆ ಜೂಜಾಟ. ಎಂಥ ಜೂಜಾಟ ಅಂದ್ರೆ ಮೋಸದ ಜೂಜಾಟವನ್ನು ಆಡಿ. ಹೌದಾ, ಧರ್ಮರಾಯ ಆ ಜೂಜಾಟವನ್ನು ಆಡಲಿಕ್ಕೆ ಒಪ್ಕೊಂಡಾಗ ಅಲ್ಲಿ ಮೋಸದ ಜೂಜಾಟ ನಡೀತದೆ ಶಕುನಿಯ ಸಹಾಯದಿಂದ. ಆದ್ದರಿಂದ ಮೋಸದ ಜೂಜಾಟದಿಂದ ಏನು ಅಂತಂದರೆ ಅಲ್ಲಿ ನಮ್ಮನ್ನು ವನವಾಸಕ್ಕೆ ಕಳಿಸಿದಂಥದ್ದು ಅಂತ ನೆನಪಿಟ್ಕೊಂಡು ಏನು ಮಾಡ್ತಾ ಇದ್ದಾನಂದ್ರೆ ಮತ್ತೊಂದು ಏಟನ್ನು ಹಾಕ್ತಾನ ಭೀಮ ದುರ್ಯೋಧನನಿಗೆ. ತದನಂತರ ಮೂರನೇ ಏಟು ಪಾಂಚಾಲಿಯ ಪ್ರಪಂಚಕ್ಕಿದು. ಪಾಂಚಾಲಿಯ ಪ್ರಪಂಚಕ್ಕೆ ಅಂತಂದ್ರೆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕೆ, ಆಕೆಯ ವಸ್ತ್ರಾಪಹರಣ ಮಾಡಿದ್ದಕ್ಕೆ ಮೂರನೇ ಏಟು ಅಂತ, ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕಾಗಿ ಮೂರನೇ ಏಟು ಅಂತ ಹೇಳ್ತಾ ಇದ್ದಾನೆ. ಇನ್ನು ನಾಲ್ಕನೇದೇನು ಅಂತಂದರೆ ಕೃತಕ ಅಲೋಕನ ಭ್ರಾಂತಿಗೆ ಎಂದು. ಏನು ಅಂದರೆ ಕೃತಕ ಲೋಕವನ್ನು ಸೃಷ್ಟಿಸಿದ್ದಕ್ಕೆ. ಹೌದಾ, ಕೃತಕ ಸಭಾಲೋಕವನ್ನು ಸೃಷ್ಟಿ ಮಾಡಿ ಏನು ಅಂತಂದರೆ ಅವರ ಪಾಂಡವರನ್ನ ಕಳಿಸಿದಂಥ ಸಂದರ್ಭ. ಅದಕ್ಕೋಸ್ಕರ ಆ ಕೃತಕ ಲೋಕ ಸಭಾವನ್ನು ಸೃಷ್ಟಿ ಮಾಡಿದ್ದಕ್ಕೋಸ್ಕರ ಏನು ಅಂದರೆ ಇದೊಂದು ಏಟು ಅಂತ ಹೇಳಿ ಆತ ಮತ್ತೊಂದು ಏಟನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕೊಡ್ತಾ ಇದ್ದಾನೆ. ಹೀಗೆ ಒಂದೊಂದೇ ಮೋಸವನ್ನು ನೆನೆಸಿ ಅರಗಿನ ಮನೆಗೆ ಬೆಂಕಿ ಹಚ್ಚಿದ್ದಕ್ಕೆ,
ವಿಷಾನ್ನವನ್ನು ಇಟ್ಟಿದ್ದಕ್ಕೆ, ಮೋಸದ ಜೂಜಾಟ ಮಾಡಿದ್ದಕ್ಕೆ, 4ನೇದಾಗಿ ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕೆ, 5ನೇ ಏಟು ಕೃತಕ ಸಭೆಗೆ ಅವರನ್ನು ಬರಮಾಡಿದ್ದಕ್ಕೆ. ಹೀಗೆ 5 ಕಾರಣಗಳನ್ನು ಇಟ್ಟು ಕುಪಿತನಾದಂಥ ಭೀಮ ಏನು ಮಾಡ್ತಾ ಇದ್ದಾನ ಅಂದ್ರೆ ದುರ್ಯೋಧನನ ಏನು ಅಂತಂದರೆ ಪೊಯ್ದ ತೋಳ್ಗಳಂ ಅಗಲ್ದುರಂ ಕೆನ್ನೆಯಂ ನೆತ್ತಿಯಂ ಕೋಪದೋಳ್ 5 ದುರನಂ ಯಕ್ಕೆ 5 ಗದಾದಂಡದಿಂ ಭೀಮಸೇನಂ. ಹೀಗೇನು ಮಾಡ್ತಾ ಇದ್ದಾನಂದ್ರೆ 5 ಕಾರಣಗಳನ್ನು ಹೇಳಿ 5 ಎಡೆಗಳಲ್ಲಿ ದುರ್ಯೋಧನನಿಗೆ 5 ಎಡೆಗಳಲ್ಲಿ ಏನು ಮಾಡ್ತಾ ಇದ್ದಾನೆ, ಗದೆಯಿಂದ ಪ್ರಹಾರ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಅಂದ್ರೆ ಎದೆ, ಹೌದಾ, ತೋಳ್ಗಳು ಮೊದಲು ತೋಳುಗಳಿಗೆ ಪ್ರಹಾರ ಮಾಡ್ತಾನೆ. ಅಗಲ್ದುರಮಂ ಎದೆ, ಅಗಲವಾದಂಥ ಎದೆ ಮೇಲೆ ಪ್ರಹಾರ ಮಾಡ್ತಾನೆ. ಕೆನ್ನೆಗೆ, ನೆತ್ತಿಗೆ, ಹೌದಾ, ತೋಳುಗಳು, ಕಾಲು, ಎದೆ, ಕೆನ್ನೆ ಮತ್ತು ನೆತ್ತಿ. ಹೀಗೆ ಭೀಕರವಾಗಿ ಗದೆಯಿಂದ 5 ಅನ್ಯಾಯಗಳಿಗೆ 5 ಏಟು ಅಂತ ಹೇಳ್ತಾನೆ. 5 ಗದಾದಂಡದಿಂ ಭೀಮಸೇನಂ. ಭೀಮಸೇನ 5 ಎಡೆಗಳಲ್ಲಿ ಏನು ಮಾಡ್ತಾ ಇದ್ದಾನಂದ್ರೆ ಆತನ ಮೇಲೆ ಪ್ರಹಾರವನ್ನು ಮಾಡ್ತಾನೆ 5 ಅನ್ಯಾಯಗಳಿಗೋಸ್ಕರ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದೆ. ಅಂದರೆ ಪರಸ್ಪರ ಇಬ್ಬರು ಒಬ್ರಿಗೊಬ್ಬರ ಮೇಲೆ ಏನು ಅಂದರೆ ಕಾರಣಗಳನ್ನು ಹೇಳಿ ದಾಳಿ ಮಾಡ್ತಾ ಇದ್ದಾರೆ. ಮುಂದಿನ ಪದ್ಯ. ಅಂತೂ ಈರ್ವರ ಗದಾಪಟ್ಟಸ ಪರಿಘ ಸಂಘಟ್ಟಿನಂದದಿಂದೆ ಬಗೆದು ನೆಗಳ್ದ ಕಿಡಿಯಂ ಕೆಂಡಗಳ ತಂಡುಗಳನ್ ಒಳಗೊಂಡು ಗಗನಮಂಡಲದೋಳ್ ಪೊಗೆನೆಗೆದು ಮಹೋತ್ಪಾತಕೇತು ಚಕ್ರದಂತೆ ಅತಿ ಭಯಂಕರಮುಂ ಅದ್ಭುತಮುಂ ಮಾಗೆ ಕಾದುತಿರ್ಪಲ್ಲಿ. ಈ ರೀತಿ ಏನಿಬ್ಬರು ದುರ್ಯೋಧನ ಭೀಮನ ಮೇಲೆ ಈ ರೀತಿ ಪ್ರಹಾರ ಮಾಡ್ತಿರ್ಬೇಕಾದ್ರೆ ವಾತಾವರಣದಲ್ಲಾದಂಥ ಬದಲಾವಣೆಯನ್ನು ಕವಿ ಇಲ್ಲಿ ವರ್ಣಿಸ್ತಾನೆ. ಹೆಂಗೆ ಅಂತಂದರೆ ಅಂತೂ ಈರ್ವರ ಗದಾಪಟ್ಟಸ ಪರಿಘ ಸಂಘಟನೆದಿಂದೆ, ಅಂದರೆ ಇಬ್ಬರು ಪರಸ್ಪರ ಗದೆಯಿಂದ ಏನು ಘರ್ಷಣೆ ಮಾಡ್ತಾ ಇದ್ದಾರಲ್ಲ ಒಬ್ರಿಗೊಬ್ರು, ಹೌದಾ, ಒಬ್ಬರ ಮೇಲೆ ಒಬ್ಬರು ಪ್ರಹಾರ ಮಾಡಿದಾಗ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಡಿಫೈನ್ ಅಂತ ಹೇಳ್ತೀವಿ ನಾವು, ಆ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸಂದರ್ಭದಲ್ಲಿ ಆ ಗದೆಗಳನ್ನು ಅಡ್ಡ ಹಿಡಿದಾಗ ಏನು ಅಂದರೆ ಅದರಿಂದ ಹುಟ್ಟಿದಂಥ ಕಿಡಿಯ ಕೆಂಡಗಳು ಹೇಗಿವೆ ಅಂತಂದ್ರೆ ಕಿಡಿಯ ಕೆಂಡಗಳಂ ತಂಡಗಳನ್ನು, ಕಿಡಿ ಕೆಂಡಗಳು ಒಂದೊಂದಾಗಿ ಬರ್ತಾ ಇಲ್ಲ, ತಂಡೋಪತಂಡವಾಗಿ. ಗದೆ ಅಂದರೆ ಸುಮ್ಮನೆ ಹಗುರ ಇರೋದಿಲ್ಲ, ಅವು 10-15 kg ಗದೆಗಳು ಅಷ್ಟು ಎತ್ತುವಷ್ಟು ವೀರರಾಗಿದ್ದರು ಅವರು. ಆದ್ದರಿಂದ ಅಂಥ ಗದೆಯಿಂದ ಹುಟ್ಟುವಂಥ ಕಿಡಿಗಳು ಇಬ್ಬರು ಪರಸ್ಪರ ಘರ್ಷಣೆ ಮಾಡಿದಾಗ ಆ ಕಿಡಿಗಳೇನು ಬರ್ತಾ ಇತ್ತು ಅಲ್ಲ, ತಂಡೋಪತಂಡವಾಗಿ ಬರ್ತಾ ಇದ್ದು ಬಂದು ಏನು ಅಂತಂದರೆ ಗಗನಮಂಡಲದೊಳ್ ಪೊಗೆ ನೆಗೆದು, ಆ ಕಿಡಿಗಳು ಬಂದಾಗ ಏನು ಅಂದರೆ ಆಕಾಶದೊಳಗೆ ಹೊಗೆ ಆವರಿಸ್ತಾ ಇತ್ತು. ಆ ಕಿಡಿಗಳಿಂದ ಹತ್ತಿದಂಥ ಬೆಂಕಿಯಿಂದ ಹೊಗೆ ಏನು ಅಂದರೆ ಮೇಲೆ ಹೋಗ್ತಾ ಇತ್ತು. ಆ ಮೇಲೆ ಹೋಗಿ ಏನು ಅಂತಂದರೆ ಆಕಾಶದಲ್ಲಿ ಹೊಗೆ ಉತ್ಪತ್ತಿ ಆಗ್ತಾ ಇತ್ತು ಅಂತ. ಮಹೋತ್ಪಾತಕೇತು ಚಕ್ರದಂತೆ ಅತಿ ಭಯಂಕರಮೊಂ ಅದ್ಭುತಮೊಂ ಮಾಗೆ ಕಾದುತಿರ್ಪಲ್ಲಿ. ಏನು ಅಂದರೆ ಧರಾಚಕ್ರದಂತೆ ಏನು ಅಂದರೆ ಆ ಹೊಗೆ ಅತಿ ಭಯಂಕರವಾಗಿ ಏನು ಅಂದರೆ ಆ ಆಕಾಶವನ್ನು ಸೇರ್ತಾ ಇತ್ತು ಅನ್ನುವಂಥದ್ದು. ಆ ಕಿಡಿಗಳ ಹೊಗೆ ಧರಾಚಕ್ರದಂತೆ, ಮಹೋತ್ಪಾತಕೇತು ಚಕ್ರದಂತೆ ಧರಾಚಕ್ರದಂತೆ ಏನು ಮಾಡ್ತಾ ಇತ್ತು ಅಂದರೆ ನಾವೀಗ ಸುಂಟರ ಗಾಳಿ ಅಥವಾ ಬಿರುಗಾಳಿ ಬೀಸಿದಾಗ ಹೇಗೆ ಸುತ್ತ ಹಾಕಿರ್ತದಲ್ಲ ಆ ಥರ ಏನು ಅಂತಂದರೆ ಆ ಬೆಂಕಿಯ ಹೊಗೆ ಏನಾಗ್ತಾ ಇತ್ತು ಅಂದರೆ ಆಕಾಶದ ಕಡೆಗೆ ಹೋಗ್ತಾ ಇತ್ತು. ಈ ರೀತಿ ಅತಿ ಭಯಂಕರವಾಗಿ ಮತ್ತು ಅದ್ಭುತವಾಗಿ ಇಬ್ಬರು ಪರಸ್ಪರ ಏನು ಮಾಡ್ತಾಯಿದ್ರು ಅಂತಂದರೆ ಕಾದಾಡ್ತಾ ಇದ್ರು ಅನ್ನುವಂಥದ್ದನ್ನು ಕವಿ ಏನು ಮಾಡ್ತಾರೆ ಅಂದರೆ ವರ್ಣಿಸುವಂಥದ್ದು ಅಂತ. ಮುಂದಿನ ಪದ್ಯ. ಅನುಸಮಮಂ ಆಯ್ತೆನೆ ದುರ್ಯೋಧನ ಶಬ್ದಂ ಭೀಮ ಶಬ್ದಂ ಅನ್ವರ್ಥ ಭೀಮನೇಗಡ ದುರ್ಯೋಧನನ ಎಂದನೆ ಕೌರವ ಭೀಮಸೇನರ್ ಏಂ ಬಲರೋ. ದುರ್ಯೋಧನ ಮತ್ತು ಭೀಮ ಅನ್ನುವಂಥದ್ದು,
ಹೌದಾ? ದುರ್ಯೋಧನ ಶಬ್ದಂ ಭೀಮ ಶಬ್ದಂ. ಇದು ಏನು ಅಂತಂದ್ರೆ ಬರೀ ಶಬ್ದಗಳಲ್ಲ ಅನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳ್ತಾನೆ. ಅವರಿಬ್ಬರಿಗೂ ಅನ್ವರ್ಥಗಳೇನು, ಅನ್ವರ್ಥನಾಮ ಅಂತ ಕರಿತೀವಲ್ಲ, ಹೌದಾ? ಕಾಲಿಲ್ದವನ ಕುಂಟ ಅಂತ ಕರಿತೀವಿ, ಅನ್ವರ್ಥನಾಮ ಅಂತ ಆ ಥರ. ಹೌದು. ಹಾಗೆ ಏನು ಅಂದರೆ ಈ ದುರ್ಯೋಧನ ಅನ್ನುವಂಥ ಶಬ್ದಕ್ಕೆ, ಭೀಮ ಅನ್ನುವಂಥ ಶಬ್ದಕ್ಕೆ ಏನು ಅಂತಂದರೆ ಅನ್ವರ್ಥನಾಮ. ಅವರಿಬ್ಬರು ಬರೀ ವ್ಯಕ್ತಿಗಳಲ್ಲ, ಎರಡು ವ್ಯಕ್ತಿತ್ವಗಳು. ಏನು ಅಂದರೆ ಇಲ್ಲಿ ಸಮಬಲರಾಗಿ ಹೋರಾಡ್ತಾ ಇದ್ರು. ಕೌರವ ಭೀಮಸೇನರ್ ಸಮಬಲರು. ಕೌರವ ಅಂತಂದರೆ ಇಲ್ಲಿ ದುರ್ಯೋಧನ ಅಂತ ಅರ್ಥ. ಕೌರವನಾದಂಥ ದುರ್ಯೋಧನ ಮತ್ತು ಭೀಮಸೇನರೇನು ಅಂದರೆ ಇಬ್ಬರು ಸಮಬಲರಾಗಿ ಹೋರಾಡ್ತಾ ಇದ್ದಾರೆ. ಒಬ್ಬರು ಸೋಲುವಂಥ ಮಾತೇ ಇಲ್ಲ. ಪರಸ್ಪರ ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಷ್ಟೇ ಪ್ರಬಲವಾಗಿ ಒಬ್ಬರ ಮೇಲೊಬ್ಬರು ಗದೆಯನ್ನು ಪ್ರಹಾರ ಮಾಡ್ತಿದ್ದಾರೆ. ಹೀಗಾಗಿ ಬರೀ ಇವು ಎರಡು ಶಬ್ದಗಳಲ್ಲ, ಎರಡು ವೀರ ವ್ಯಕ್ತಿತ್ವಗಳು ಅನ್ನುವಂಥದ್ದನ್ನು ಏನಂದ್ರೆ ಇಬ್ಬರಲ್ಲೂ ಹಠ, ಇಬ್ಬರಲ್ಲೂ ಗೆಲ್ಲಬೇಕು ಅನ್ನುವಂಥ ಛಲ. ಹೀಗಾಗಿ ಸಮಬಲದಿಂದ ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪರಸ್ಪರ ಹೋರಾಡ್ತಾ ಇರುವಂಥದ್ದನ್ನು ಕವಿ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ವರ್ಣಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಮುಂದುವರೆದಂಥ ಪದ್ಯ 9ನೇ ಪದ್ಯ. ನೆಲೆಸಿದ ಬಿನ್ನಣಂ ಸೆಣೆಸಿ ಬಿನ್ನಣ ಮಂಗಳೆ ಕಾಣ್ಕೆಯಂ ಗೆಲೆ ಜವನಂ ಜವಂ ಗೆಲೆ ಬಲಂ ಗೆಲೆ ದಂಡೆಯಂ ಗೆಲೆ ಮುಳಿಸಣ್ಮಿ ಪೊಣ್ಮಿ ಮುಳಿಸಂಗಲೆ ಸತ್ವದಳುರ್ಕೆ ಸತ್ವಮಂಗಳೆ ಗೆಲ್ಲಲಾರ್ತರಿಲ್ಲ ಕುರುಪಾಂಡು ತನುಭವರ್ ಓರ್ವರಂ. ಏನು ಅಂದರೆ ಪರಸ್ಪರ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಯುದ್ಧವನ್ನು ಮಾಡ್ತಿರ್ಬೇಕಾದ್ರೆ ಕವಿ ಇಲ್ಲಿ ಅವರ ಇಬ್ಬರ ಗದಾ ಶೈಲಿಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಹೆಂಗೆ ಇಬ್ಬರು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಏನು ಪ್ರಹಾರ ಮಾಡ್ತಾ ಇದ್ದಾರಲ್ಲ, ಆ ಗದಾ ಯುದ್ಧದ ಶೈಲಿಯನ್ನೇ ಏನು ಮಾಡ್ತಾನೆ ಅಂತಂದ್ರೆ ಕವಿ ಇಲ್ಲಿ ವರ್ಣಿಸ್ತಾ ಇರುವಂಥದ್ದು ಅಂತ. ಹೇಗಿಬ್ಬರು ಒಬ್ರಿಗೊಬ್ರು ಹೆಂಗೆ ಒಬ್ಬರ ಮೇಲೊಬ್ಬರು ಬಿದ್ದು ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬನ ದೃಷ್ಟಿ ಇನ್ನೊಬ್ಬನ ದೃಷ್ಟಿಯನ್ನು ಗೆಲ್ಲುವ ಹಾಗೆ ಅಂತ. ಹೌದಾ? ಕಾಣ್ಕೆಯಂ ಗೆಲೆ ಅಂದರೆ ಒಬ್ಬರ ದೃಷ್ಟಿ ಇನ್ನೊಬ್ಬರ ದೃಷ್ಟಿಯನ್ನು ಗೆಲ್ಲುವ ಹಾಗೆ ಅಂತ. ಅದ್ರ ಜೊತೆಗೆ ಜವಂ ಗೆಲೆ. ಜವಂ ಅಂದರೆ ವೇಗ ಅಂತ ಅರ್ಥ. ಇಬ್ಬರ ಆ ಗದೆ ರಭಸ ಅಥವಾ ವೇಗ ಒಬ್ರಿಗೊಬ್ರು ಗೆಲ್ಲಬೇಕು ಅನ್ನುವಂಥ ವೇಗದಲ್ಲಿ ಆ ಗದೆಯನ್ನು ಬೀಸ್ತಾ ಇರುವಂಥದ್ದು ಅಂತ. ಬಲನಂ ಗೆಲೆ. ಬಲ ಅಂದರೆ ಶಕ್ತಿ. ಇಬ್ಬರು ಸಮ ಶಕ್ತಿಯುಳ್ಳವರೇ ಆಗಿದ್ದರು. ಹೀಗೆ ಒಬ್ಬನ ಬಲ ಇನ್ನೊಬ್ಬನ ಬಲವನ್ನು ಗೆಲ್ಲಬೇಕು ಅನ್ನೋ ಹಾಗೆ ಅಂತ. ಮತ್ತು ಮುಂದುವರೆದು ದಂಡಂ ಗೆಲೆ. ದಂಡೆ ಅಂದರೆ ಪೆಟ್ಟು ಅಂತ. ಒಬ್ಬರು ಕೊಟ್ಟಂಥ ಪೆಟ್ಟು ಏನು ಅಂದರೆ ಇನ್ನೊಬ್ಬ ಕೊಟ್ಟೋದಕ್ಕಿಂತ ಭಾರಿ ಇರ್ತಿತ್ತು. ಹಾಗೆ ಏನು ಅಂದರೆ ಸರಿ ಸಮಾನ ಅಂತ ಇಬ್ಬರದು ಒಬ್ರಿಗೊಬ್ಬರು ಸರಿ ಸಮಾನವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಳೆ ಸುಣ್ಮಿ ಪೊಣ್ಮೆ ಮಳಿಸಂ ಗೆಲೆ. ಮುಳಿಸು ಅಂದರೆ ಸಿಟ್ಟು ಅಂತ. ಇಬ್ಬರಿಗೂ ಭಾಳಷ್ಟು ರೋಷ, ಒಬ್ರಿಗೊಬ್ರು ಬದ್ಧ ವೈರಿಗಳವರಿಬ್ಬರು. ಹೀಗಾಗಿ ಸಿಟ್ಟು ಗೆಲ್ಲೋ ಥರ ಅಂತ ಆ ಥರ ಕವಿ ಇಲ್ಲಿ ವರ್ಣಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಇಬ್ಬರು ಪರಸ್ಪರ ಏನು ಮಾಡ್ತಾ ಇದ್ದಾರೆ ಅಂದರೆ ಭೀಮರು ಮತ್ತು ದುರ್ಯೋಧನ ಇಬ್ಬರು ಸತ್ವದವ್ರಿಗೆ ಸತ್ವಂ ಶಕ್ತಿ, ಪರಸ್ಪರ ಶಕ್ತಿಯಲ್ಲಿ ಹೀಗಿಬ್ಬರು ಹೋರಾಡ್ತಾ ಇರಬೇಕಾದ್ರೆ ಏನು ಅಂದರೆ ಭೀಮ ಮತ್ತು ದುರ್ಯೋಧನರು ಗೆಲ್ಲಲಾಗಲೇ ಇಲ್ಲ ಅಂತ. ಈ ಕಡೆ ಭೀಮನಿಗೂ ಗೆಲುವು ಸಿಗ್ತಾ ಇಲ್ಲ, ಆ ಕಡೆ ದುರ್ಯೋಧನನಿಗೂ ಏನು ಅಂದರೆ ಜಯ ಸಿಗ್ತಾ ಇಲ್ಲ. ಯಾಕಂದರೆ ಇಬ್ಬರು ಸಮಬಲರಾಗಿಯೇ ಇಲ್ಲಿ ಹೋರಾಡ್ತಾ ಇರುವಂಥ ಸಂದರ್ಭದಲ್ಲಿ ಗೆಲುವು ಅನ್ನುವಂಥದ್ದು ಇಬ್ಬರಿಗೂ ಏನಾಗ್ತಾ ಇಲ್ಲ ಅಂದರೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಅಂತೂ ನೆಲಲೋಳ್ ಪೋಕಳಿಯಾಡುವಂತೆ ಓರ್ವರ್ ಗೆಲ್ಲಲ್ ನೆರೆಯದೆ ಇರೆ ದುರ್ಯೋಧನಂ
ಕರಂ ಮುಳಿದು. ಏನು ಅಂತಂದರೆ ಪರಸ್ಪರ ಏನಾಗ್ತಾ ಇಲ್ಲ ಅಂದರೆ ಇಬ್ಬರಿಗೂ ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೌದಾ? ಇವನೆಷ್ಟು ಜೋರಾಗಿ ಪ್ರಹಾರವನ್ನು ಮಾಡ್ತಾನೋ ಅಷ್ಟೇ ಜೋರಾಗಿನೂ ಏನು ಅಂತಂದರೆ ಆತನು ಪ್ರಹಾರವನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಇಬ್ಬರಲ್ಲೂ ಏನು ಅಂದರೆ ಆ ಸೋಲು ಅನ್ನುವಂಥ ಶಬ್ದನೇ ಏನಾಗ್ತಾ ಇಲ್ಲ ಅಂದರೆ ಕಾಣಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಈ ರೀತಿ ನೆಲಳು ಪೋಕಳಿ ಆಡುವಂತೆ, ಪೋಕಳಿ ಅಂದರೆ ಪೋರ್ಕುಳಿ ಅಂದರೆ ಓಕಳಿ ಅಂತ ಅರ್ಥ ಹೇಳ್ತೀವಿ ನಾವು. ಆ ಪರಸ್ಪರ ಓಕಳಿ ಆಡುವಂತೆ ಏನು ಅಂತಂದರೆ ಯುದ್ಧವನ್ನು ಆಡ್ತಾ ಇದ್ದಾರೆ, ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೂ. ಅದಕ್ಕೆ ದುರ್ಯೋಧನಂ ಕರಂ ಮುಳಿದು. ಆದ್ದರಿಂದ ದುರ್ಯೋಧನ ತನಗೆ ಜಯ ಲಭಿಸ್ತಾ ಇಲ್ಲ ಅಂತ ಹೇಳೇನು ಅಂದರೆ ಒಳಗೆ ಕಳವಳಗೊಳ್ತಾ ಇದ್ದಾನೆ. ಮುಂದುವರೆದು ಕುರುರಾಜಂ ವಿದ್ಯಾಧರ ಕರಣದೆ ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿ ತಿರುಪೆ ಧರಾಚಕ್ರಂ ಕೋವರಚಕ್ರಂ ತಿರಿವ ತೆರೆದಿ ಎನಿಸು. ಹೀಗೆ ಭಾಳಷ್ಟು ಕಾಲ ಯುದ್ಧ ನಡೀತಾ ಇರ್ತಿತ್ತು, ಆದರೆ ಇಬ್ಬರು ಗೆಲ್ಲೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗ ದುರ್ಯೋಧನ ಏನು ಮಾಡ್ತಾನಂದ್ರೆ ಹೀಗೆ ಆದರೆ ಯುದ್ಧ ಗೆಲ್ಲೋದು ಕಷ್ಟ ಅಂದ್ಕೊಂಡು ಕುರುರಾಜ ದುರ್ಯೋಧನ ವಿದ್ಯಾಧರ ಅಂತಂದ್ರೂ ನಾವು ಆತನನ್ನೇ ಹೇಳ್ತೀವಿ. ಕರಣದೆ ನೆಗೆದು ಅಂಬರಕ್ಕೆ ಏನು ಮಾಡ್ತಾನೆ ಅಂದರೆ ಬಹಳ ಹೊತ್ತು ಹೋರಾಡಿದ್ರು ಗೆಲ್ಲಿಕ್ಕಾಗದೇ ಇದ್ದಾಗ ಕುಪಿತನಾದಂಥ ದುರ್ಯೋಧನ ಕರಣದೆ ನೆಗೆದು ತನ್ನ ದೇಹವನ್ನೆಲ್ಲ ಕುಗ್ಗಿಸಿ, ಹೌದಾ, ಆ ದೇಹವನ್ನು ಕುಗ್ಗಿಸಿ ಅಂಬರಕ್ಕೆ ನೆಗೆದು ಏನು ಅಂದರೆ ಆಕಾಶದಕ್ಕೆ ಎತ್ತರ ಹಾರ್ತಾ ಇದ್ದಾನೆ. ನಾವು ಈ ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ, ಹೀರೋಗಳು ಆಕಾಶದೊಳಗೆ ಹಾರ್ತಿರ್ತಾರಲ್ಲ, ಹಾರಿ ಬಂದು ಆ ವಿಲನನ್ನು ಹೊಡೆಯೋ ಹಾಗೆ. ಆ ಥರ ಏನು ಅಂತಂದರೆ ದುರ್ಯೋಧನ ಆಕಾಶಕ್ಕೆ ನೆಗೆದು ಏನು ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಹಾರಿ ಜೋರಾಗಿ ಗದೆಯ ಕ್ರಮದಿಂ ತಿರುಪೆ, ಆ ಗದೆಯನ್ನು ಜೋರಾಗಿ ತಿರುಗಿಸ್ತಾ ಧರಾಚಕ್ರಂ ಕೋವರ ಚಕ್ರಂ ತಿರಿವ ತೆರದಿಂ ಎನಿಸು. ಹೇಗೆ ತಿರುಗಿಸ್ತಾ ಇದ್ದಾನೆ ಗದೆ ಏನಂದ್ರೆ ಕುಂಬಾರನ ಚಕ್ರ ತಿರುಗಿಸುವಂತೆ. ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಹೇಗೆ ಚಕ್ರವನ್ನು ತಿರುಗಿಸ್ತಾನಲ್ಲ ಆ ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಇಡೀ ಭೂಮಂಡಲನೇ ಗರಗರ ತಿರುಗಿದ ಹಾಗೆ ಅಂತ ಅನ್ನಿಸ್ತಾ ಇದೆ ಅಂತ. ಕೋವರ ಚಕ್ರಂ ತಿರಿವ ತೆರದಿ ಎನಿಸು. ಆ ಇಡೀ ಭೂಮಂಡಲನೇ ಏನು ಅಂದರೆ ಗರಗರ ತಿರುಗೋ ಅಷ್ಟರ ವೇಗದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ದುರ್ಯೋಧನ ಆ ಗದೆಯನ್ನು ಜೋರಾಗಿ ತಿರುಗಿಸ್ತಾ ಇದ್ದಾನೆ. ಆಕಾಶ ಎತ್ತರಕ್ಕೆ ಹಾರಿ ಆ ಗದೆಯನ್ನು ಜೋರಾಗಿ ಗಾಳಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ತಿರುಗಿಸ್ತಾ ಇದ್ದಾನೆ. ಮುಂದಿನ ಪದ್ಯ. ಚಿತ್ರ ಆಕಾರದ ಗದೆಯಂ ಛತ್ರ ವಿಡಂಬದೊಳೆ ಬೀಸೆ ಗಗನದೊಳೆ ಏಕಛತ್ರಂ ಜಗಮೆಂದು ಮರುತ ಪುತ್ರಂಗೆ ಅರಿಪುವ ಮೊಲಿರ್ದನ ಆ ಕುರುಪುತ್ರಂ. ಗದೆಯನ್ನು ಹೇಗೆ ತಿರುಗಿಸ್ತಾ ಇದ್ದಾನೆ ಅಂತ ಅನ್ನೋದನ್ನು ಮುಂದುವರೆದು ಕವಿ ಇಲ್ಲಿ ವರ್ಣಿಸ್ತಾರೆ. ಚಿತ್ರ ಆಕಾರದ ಗದೆಯುಂ ಛತ್ರಂ ವಿಡಂಬನದೊಳೆ. ಏನು ಅಂದರೆ ಆಕಾಶಕ್ಕೆ ಮುಗಿಲೆತ್ತರಕ್ಕೆ ಹಾರಿ ಛತ್ರಿಯ ಆಕಾರದಲ್ಲಿ ಗದೆಯನ್ನು ಮೇಲೆತ್ತಿದ್ದಾನೆ. ನಾವು ಹೆಂಗೆ ಛತ್ರಿನ ಹಿಡಿತೀವಲ್ಲ ಸೀದಾ, ಹೌದಾ, ಹಾಗೆ ಆ ಗದೆಯನ್ನು ಛತ್ರಿ ಆಕಾರದಲ್ಲಿ ಏನು ಅಂದರೆ ಮೇಲೆತ್ತಿ ಬೀಸೆ ಗಗನದೊಳೆ ಏಕಛತ್ರಂ. ಗಗನಕ್ಕೆ ಬೀಸಬೇಕಾದ್ರೆ ಹೇಳ್ತಾ ಇದ್ದಾನೆ ಏಕಛತ್ರಂ ಜಗಮೆಂದು ಮರುತಂ ಪುತ್ರಂಗೆ. ಏನು ಅಂದರೆ ಈ ಜಗತ್ತಲ್ಲಿ ನಿನಗೆ ಇಲ್ಲ ನನಗೆ. ಏನು ಅಂದರೆ ಏಕಛತ್ರಂ ಜಗಮೆಂದು ಅಂದರೆ ಈ ಅಖಂಡ ಸಾಮ್ರಾಜ್ಯ ಏನಿದೆ ಅಲ್ಲ, ಹೌದಾ, ಈ ಅಖಂಡ ಸಾಮ್ರಾಜ್ಯಕ್ಕೆ ಒಬ್ಬ ನೀನಿರಬೇಕು ಇಲ್ಲ ನಾನಿರಬೇಕು ಅಂತ. ನಿನಗೆ ಇಲ್ಲ ನನಗೆ. ಏಕಛತ್ರ ಅಂದರೆ ಅಖಂಡ ಸಾಮ್ರಾಜ್ಯ ನಿನಗರ ಆಗಬೇಕು ಇಲ್ಲ ನನಗರೇ ಆಗಬೇಕು. ಮರುತ ಪುತ್ರಂಗೆ ಒಬ್ಬನೇ ಅದಕ್ಕೇನಂದ್ರೆ ವಾರಸ್ದಾರ ಇರಬೇಕು. ಅರಿಪ್ವ ಮೊಲಿರ್ದನ ಆ ಕುರುಪುತ್ರಂ. ಒಲಿರ್ದನ ಆ ಕುರುಪುತ್ರಂ ಅಂದರೆ ಒಬ್ರಿಗೆ ಯಾರಿಗಾರು ಒಲಿಬೇಕು ಅಂತ ದುರ್ಯೋಧನ ಏನು ಅಂದರೆ ಈ ರೀತಿ ಆ ಗದೆಯನ್ನು ಏನು ಮಾಡ್ತಾ ಇದ್ದಾನಂದರೆ ಎತ್ತಾ ಇದ್ದಾನೆ. ಅಂತೂ ಮುದಲಿಸದೆ ಇರುವುದು ತುಳಿಯಲಾಲ್ ನಮ್ಮ ಅಲ್ಲ ಎಂದು ಮುಟ್ಟಿ ಮುದುಲಿಸಿ. ಹೀಗೆ
ಭೀಮನಿಗೆ ಮೇಲೆ ಪ್ರಹಾರ ಮಾಡೋದಕ್ಕೇನು ಅಂತಂದರೆ ಆ ದುರ್ಯೋಧನ ಸಜ್ಜಾಗಿ ನಿಂತಿದ್ದಾನೆ. ಮತ್ತೆ ಮುಂದಿನ ಕಾವ್ಯ ಭಾಗವನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.